ಏನಪ್ಪ ಯಪ್ಪ ಮೊಮ್ಮಗಳ್ದು ಮದುವೆ ಮಾಡಿದೆಪ್ಪ. ದೇವ್ರ ಮಾಡ್ಯಾನ. ಮೊಮ್ಮಗಳು ಮದುವೆ ದೇವ್ರ ಮಾಡ್ಯಾನಂತ. ಹ್ಞೂ ಏನು ಮನೆ ಆರ್ಡ್ರ್ ಮಾಡಿದ್ದೆ ದೇವ್ರ? ಆಯಪ್ಪ ನಮ್ಮ ಅಪ್ಪನ ಒಂದು ಅರ್ತಿನೊಳಗೆ ಅದು ಕರೆಕ್ಟ್ ಐತ್ರಿ. ಇನ್ನೊಂದು ಅರ್ತಿನೊಳಗೆ ನಾವು ಕಾಮಿಡಿ ಮಾಡಕತ್ತೀವಿ. ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಅಲ್ಲ ಅಪ್ಪ ನೀವು ಸಣ್ಣವ್ರಿದ್ದಾಗ ಮದುವೆ ಹೆಂಗಾಕಿದ್ದು, ಈಗಿನ ಮದುವೆ ಹೆಂಗತ್ತಾವ? ಅಲ್ಲಿಗೆ ಹಾಂ ಹೆಂಗ್ ಮಾಡ್ತಿದ್ರು ಅವಾಗ? ಏಸ್ ಮಂದಿ ಹೋಗಿದ್ರಿ? 20-30 ಗಾಡಿ ಹೋಗ್ತಿದ್ವಿ. ಅಷ್ಟು ಮಂದಿ ಹೋಗಿದ್ರ ಅವಾಗನು? ಗಾಡಿ ಬಸ್ಸರು, ಎತ್ತಿನ ಗಾಡಿ. ಹಾಂ ಅದ್ರಾಗ ಮ್ಯಾಲ ಸವಾರಿ ಗಾಡಿ, ಹಾಂ ಸವಾರಿ ಗಟ್ಟಿ ಕಟ್ಟು. ಅಲ್ಲ ಮತ್ತೆ ಭಾಳ ದೂರ ಊರಿತ್ತಂದ್ರ? ಇಲ್ಲಿ ಅರಮಲ್ಲನ ಗುಡಿ, ಇಲ್ಲಿಕ ಆರ್ ಶಂಕರ ಅಷ್ಟೇನಾ? ಅಮ್ರೇನ್ ಗುಡಿ. ಹಾಂ ನಮ್ಮ ಕಾಲದಾಗ ಈಟೆ ಮತ್ತೆ ದೂರ ಹೋಗ್ತಿದ್ವು. ಅಲ್ಲಿದಲ್ಲೇನ ಲಿಮಿಟನ? ಹಾಂ ಮತ್ತೆ ಅಲ್ಲ ದೂರ ಎತ್ತಿನ ಗಾಡಿ ದೂರ ಹೋಗ್ತಾವ, ಹೋಗಲ್ಲ. ಅದಕ್ಕೆ ಕೇಳಿದೆ. ಸಣ್ಣದಾಗ ಮಾಡ್ಕೊಂಡು ಬಂದ್ಬಿಡೋರು. ಗಾಡಿ ಎಷ್ಟರ ಹೊಸ ಮ್ಯಾಳಿಗೆ ಮಾಡ್ಕೊಂಡು ಮರ್ದುಕೊಂಡು ಹಾರಿಕೊಂಡು ಬಂದ್ಬಿಡೋರು. ಹಾಂ ಅವ್ರು ಚಡ್ಮದ್ದಿದ್ದು ಹಿಂಗೆ ಹೊಡಿದ್ರು. ಚಟ್ಮದ್ದಂದ್ರೆ ಚಡ್ಮದ್ದು ಅದ್ರಾಗ ಪುಡಿ ತುಂಬಿ ಹಾಂ ಹಿಂಗೆ ಕೈ ಹೊಡೆದ್ಬಿಟ್ಟು ದಬ್ ಬಂದು. ಹಾಂ ಚೋಟೆನ ಈಗ ಆರಿಸ್ತಾರಲ್ಲ ಬಳ್ಳೊಳ್ಳಿ ಅಂತೇಳಿ, ಅದು ಚಡ್ಮದ್ದು ಅಂತಾರ. ಅದೇ ಒಡೆನ. ಹಾಂ ಅವೆಲ್ಲ ಯಾವ ಹೋಗ್ಯಬಿಟ್ಟು. ಮತ್ತು ಇವಾಗಿಂದ ಬೇಷ ಅವಾಗಿಂದ ಬೇಷ? ಅಲ್ಲಿ ನಮ್ಮ ಕಾಲದಾಗ ಆವಾಗ ಅದೇ ಚಲೋ ಇತ್ತು. ಅದ ಬೇಷ್ ಅಂತೇನ? ನಾವೇನು ಆಟ ಪಾಠ ಮಾಡ್ಬೇಕಾದ್ರೆ ಅವ್ರು ಲೈಟ್ ಇದ್ದಿಲ್ಲ, ಗ್ಯಾಸ್ ಹಚ್ಚಾರ. ಗ್ಯಾಸ್ ಹಚ್ಚಾರ? ಏನೇನು ಮಾಡಿಯಪ್ಪ ಆಟ ನೀನು? ಎಲ್ಲ ಹೊಸು ಎಲ್ಲ ಏನು ಮಾಡಿ ಮುಗಿಸ್ಬಿಟ್ಟು. ಹಾಂ ಮತ್ತು ಮದುವೆಗೆ ಊಟ ಪಾಠ ಹೆಂಗೆ ಮಾಡ್ತಿದ್ರ ಅವಾಗ? ಚಜ್ಜಗ ಉಂಡಿ. ಸಜ್ಕದ ಉಂಡಿ? ಉಂಡಿ ಇಂತಿಂತ ಉಂಡಿ ಕಟ್ಟರು. ನಾನು ಉಂಡಿ ಸಜ್ಕದ ಉಂಡಿ ಮಾಡ್ತಿದ್ರ? ಬುಂದೆ ಮಾಡ್ತಿದ್ದಿಲ್ಲ? ಬುಂಡೆ ಇಲ್ಲ, ಬರೀ ಚಜ್ಕ ಅನ್ನ ಸಾರು ಇಷ್ಟ. ಅವ್ರು ರೊಟ್ಟಿ ಪಟ್ಟಿ ರೊಟ್ಟಿನ ಮಾಡ್ತಿದ್ವಿ. ಅದ್ರ ಕೂಡ ಬದ್ನಿಕಾಯಿ ಪಲ್ಯ, ಉದ್ರಬೇಳಿ, ಹಾಂ ಬಾನ, ಹಾಂ ಸಾರು. ಎಣ್ಣೆರ ಕಡೆ ಗಣ್ಣರ ಕಡೆ ಇರ್ತಿತ್ತು? ಗಣ್ಯರ ಕಡೆ. ಹಾಂ ಇವ್ರು ವರ್ಣಾಷ್ಟನ ಆಟ ಕೊಡೋದು. ಇವ್ರು ಹೆಣ್ಣರು. ಹಾಂ ಅವ್ರು ಗಣ್ಯರೇ ಎಲ್ಲ ವ್ಯವಸ್ಥೆ ಇಡೋರು ಅವರು. ಹಾಂ ಮಜಾ ಆವಾಗಿಂದ ಮಜಾ ಇತ್ತ ಈಗಿಂದ ಮಜಾ? ಆವಾಗಿಂದ ಚಲೋ. ಒಟ್ಟು ಅವಾಗಿಂದ ಚಲೋ ಅಂತೇನ? ಈಗೇನು ಗಾಡಿಯರೋ ಬರ್ರನಕ್ಕೆ ಹೋಗ್ತಾರೆ. ಮತ್ತು ಅವಾಗ ಎತ್ತಿನ ಗಾಡಿ ಹೊಡ್ಕೊಂಡು ಹಿಂದೊಬ್ಬ ಮುಂದೊಬ್ಬ ಮತ್ತೆ ಎದ್ಗಳು ಬಳಗ ಹೋಗಿತಾವಂತೀವಿ. ಹಾಂ ಜೂಲ ಪಾಲ ಹಾಕರು ಎತ್ತಿಗೆ. ಹಾಂ ರಿಬ್ಬನ್ ಪಬ್ಬನ್ ಕಟ್ಟಾರನ? ಎಲ್ಲ ಕಾಮನ್ಸು, ಗುಂಬ್ರಿ ಸರ, ಹಾಂ ಅಡಿಗೆಜ್ಜಿ. ಹಾಂ ಈ ಬಿಡಿ ಸೇದ್ಬೇಡ, ಮಾತಾಡ ಒಂದು ಹಾಕ. ಇದೇ ಒಂದು ಮತ್ತೆ ಬಿಡಿನೇ ಇಲ್ಲ ನನ್ನ ಬಲ್ಲಿ. ಅಲ್ಲ ಅದು ಒಂದೇ, ಆಮೇಲೆ ಸೇದಾಕತ್ತಿ. ಅದು ಸೇದಿದ್ರೆ ಏನಾಗುತ್ತೆ ಹೇಳಿ? ಬಿಡಿ ಸೇದಿದ್ರೆ ಥಂಡಿ ಕಾವ, ಬಿಡಿಗೆ ತಡಿ ಕಾವಾಗುತ್ತಾನ? ಸೆಟ್ರ್ ಹಾಕೋಬೇಕಪ್ಪ, ಕಾವಾಗುತ್ತಾ? ಅಲ್ಲ ಮತ್ತೆ ಸೆಟ್ರ್ ಹಾಕೊಂಡ್ರೆ ಕಾವಾಗುತ್ತಾ? ಬಿಡಿ ಯಾಕೆ ಸೇದ್ಬೇಕು? ನೀನು ಬಿಸಿಲಾಗ ಮತ್ತೆ ಕಾವಾಗುತ್ತೆ. ಹಾಂ ಒಟ್ಟು ಬೀಡಿ ಒಳ್ಳೇದಂದೇನ ಆರೋಗ್ಯಕ್ಕೆ? ಬೀಡಿನ ಒಳ್ಳೇದಂದೇನ? ಯಾವಾಗಲೂ ಬಿಡಿನೇ ಸೇರಿ. ಲೇ ಡುಮಿ, ಒಮ್ಮೆ ಒಮ್ಮೆ ನಮ್ಮ ಹುಡುಗರು ಹಿಂಗೆಲ್ಲ ಆಟ ಆಡ್ತಾರೆ. ನೀವು ಹೆಂಗೆ ಆಡಿದ್ರಿಪ್ಪ ಅವಾಗ ಸಣ್ಣವ್ರಿದ್ದಾಗ? ಗಿಡ ಏರಿ ಗಿಡ ಮಂಗನ ಆಟ ಆಡೋರು ನಾವು. ಮತ್ತೆ ಗಿಡದಿಂದ ಮ್ಯಾಲೆ ಕೆಳಗೆ ಹಾರೋರು. ಹಾಂ ಮತ್ತೇನೇನು ಆಡ್ತಿದ್ರಿ? ಕೊಲೆಗಳು 3 ಹೋಗ್ತಿದ್ವು, ಗಿಡಗಳು ಜಿಗ್ದಾಡಕ ಜಿಗಿದಾಡ 3 ಹೋಗ್ತಿದ್ವು. ಹಾಂ ಅಲ್ಲಿಂದ ಹೊತ್ಕೊಂಡ್ ಬಿಡೋರು. ಈಗ ಯಾವ ಕಟ್ಟಿ ಹೇಳ್ತಾವ ನಮಗೆ. ಈಗ ನಿನ್ನ ವಯಸ್ಸು ಎಷ್ಟಪ್ಪ ಈಗ? 68. 68? ಬಾ 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 ಬಾ. ಮುತ್ಯ ಸೆಂಚುರಿ ಹೊಡಿತಾನವ ಸುಂತಕ್ಕ. ಮುತ್ಯಾಗ 68 ಅಂತ ವಯಸ್ಸೀಗ. ಮುತ್ಯ ಸೆಂಚುರಿ ಹೊಡಿತಾನಂದೆ. ಹಾಂ ಅಲ್ಲಕ್ಕಿ ಬನ್ನಿ, ನಿಮ್ಮ ಸಾದ್ರ ಅತ್ತಿ ಬಂದಿದ್ಲಪ್ಪ ಲಗ್ನಕ್ಕೆ. ನಿಮ್ಮ ಅವ್ವನ ಅಣ್ಣನ ಹೆಂಡ್ತಿ ನಿನ್ನ ಬಗ್ಗೆ ಗುಣಗಾನ ಮಾಡಕತ್ತಿದ್ಲು. ಹಾಂ ನವ್ಲಿ ಮಲ್ಲಮ್ಮನ ಯಾರು? ಸಣ್ಣವ ಇದ್ದ ನೀ ಮಾಡಿದ ಪವಾಡ ಎಲ್ಲ ಹೇಳಕತ್ತಿದ್ಲು. ಆಕಳದ ಕೆಚ್ಚಲಿಗೆ ಬಾಯಾಕ ಹಾಲು ಕುಡ್ದು ಬಿಡವ ಅಂತೇಳಿ. ಹ್ಞೂ 5 ತಿಂಗಳ ಇದ್ದಂತ 4 ವರ್ಷನ 5 ತಿಂಗಳ ಹೆಣ್ಣು ಕೊಟ್ಟಿವಲ್ಲ. ಅದೇ ಅವ್ರ ಬಾಯನ ಅಲ್ಲಿ ಅಲ್ಲೇ ಅವ್ರ ಹೊಲ ಅದೇ. ಅದೇ ಮನೆಗೆ ಮೊಮ್ಮಗಳು ಕೊಟ್ಟಿದ್ವಿ. ಅಲ್ಲ ಅದು ಇರಲ್ಲಕ್ಕ, ನೀ ಏನೇನ ಮಾಡ್ತಿದ್ದೆಪ್ಪ ಕಿತಾಪತಿ ಕೆಲಸ ಹೇಳಂದೆ.
ಅದು ಮಲೆ ಹಾಲು ಕುಡಿದು ಹಾಂ ಹಸಿವ ಕೆತ್ತಲ್ಕ ಬಾಯಿ ಹಾಕಿಬಿಡುದು ಕೆತ್ತ ಅಲ್ಲಿಗೆ ಹಿಂಗೆ ಮಾಡಿ ಅಲ್ಲಿ ಒಟ್ಟು ಕಾಸದು ಪಾಸದು ಇಲ್ಲನ ಇಲ್ಲ ಈಗ ದನಗಳು ಹಾಕಿ ಕುಡಿದ ಹಂಗೆ ಕುಡಿದ್ಬಿಡುದು ಹಾಂ ಅದ ತಾಕತ್ತಂದೇನ ಮತ್ತು ನಾವು ಕೊಡ ಗುಂಡಿ ಎತ್ತಳಕ್ಕೆ ಹೋಗೋರು ಸಗಣಿ ಕಲ್ಲಿ ಎತ್ತರು ಹಾಂ ಯಾವನು ನಮ್ಮ ಮೂಳೆಗೆ ಯಾವನು ಬೀಳಿಲ್ಲ ಅಂದಮೇಲೆ ನೀನು ಅನ್ಸೂರ ಈಗೆಲ್ಲ ವಯಸ್ಸಾಯ್ತು ಸುಮ್ಕು ಮತ್ತೆ ಎಲ್ಲ ಹಾಲು ಎಲ್ಲರ್ಕಿನ್ನ ಮುಂಚೆಗೆ ಹೋಗ್ಯವಲ್ಲ ನಿನ್ಕಿನ್ನ ದೊಡ್ಡವರು ಹೋಗಿಲ್ಲ ಕೊಡ ಬಾಯಲ್ಲಿ ಎತ್ತಾಡೀನಿ ನರಸಾಡ್ಲಾಗ್ಯಾವ ದೊಡ್ಡ ಪಟ್ಟಿ ಅವಾಗ ಜೀಡಿ ಕೊಡ ಇದ್ದು ಅವಾಗ ಹಾಂ ಒಂದು ಕೊಡಕ್ಕೆ ಬಾಯಿಗೆ ಒಂದು ಟಾಲ್ ಹಾಕದ ಹಾಂ ಕೈ ಹಿಂಬ್ರಿ ಕಟ್ಟೋದು ಹಾಂ ನಿಮ್ಮ ಕುಂತ್ಕೇರಿ ಹಿಂಗೆ ಮ್ಯಾಗ ಎತ್ಕೊಂಡಿದ್ರಬೇಕು ಬರೀ ಬಾಯಿಲ ಅಟ್ಟೆ ಬಾಯಿಲೆ ಕೈಲೇನೆ ಇರ್ತೀನಿ ಬಾಯಿಲೇನೆ ಇರ್ತೀನಿ ಬಾ 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 ಪವಾಡ್ ಭಾರಿ ಆಗ್ಯಾವಪ್ಪ ನೀನು ಆವಾಗ ಬೇರೆ ಜಾಗ ಹೋಗ್ಬಿಟ್ಟು ಅದೇ ಅಂತೀನಿ ನಿನ್ಕಿನ್ನ ದೊಡ್ಡವ್ರು ಇನ್ನ ಅದಾವ ಅದಕ್ಕಂದೆ ಆನಿಲ್ಲ ಇಂಥ ಸೂರ್ತನ ಮಾಡಿದ್ರು ಮತ್ತೀಗ ಈಗೇನು ಮಾಡೋದು ವಯಸ್ಸು ಮುಗಿದು ಮಾಡ್ತಾ ನೋಡಿ ಹಾಗೆ ಮಾಡೋದು ಆಟ್ಗಿ ಸಾಮಾನು ಏನಿರ್ತಿದ್ವಪ್ಪ ನಿಮಗೆ ಅವಾಗ ಸಣ್ಣವ್ರಿದ್ದಾಗ ಆಡಾಕ ನಮ್ಮ ಬರೇ ಮಗರಿ ಮೀನಿ ಒಳಗೆ ಹೋಗಿ ಮೀನಿ ತರೋರು ಹಾಂ ಒಳ್ಳೆ ಮೀನಿ ಹಂಗಂದ್ರೆ ಮೀನಿ ಆಡೋರು ಹಿಂಗೆ ಗೋಳ್ಳಿಗುಂಡ ಗೋಲಿಗೊಂಡಲ್ಲ ಹಾಂ ಕಲ್ಲಿನ ಮೀನಿ ಆಗ್ತಿದ್ವು ಹಾಂ 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 ಗುಂಡಕ ಹಾಂ ಅಲ್ತೇನು ಹಾಂ ಮತ್ತೆ ನೀವು ಆರಾಮಲ್ಲಿ ಗುಡಿ ನೋಡಿಲ್ಲ ಈ ಕಡೆ ನೋಡಿಲ್ಲ ಹೊಳ್ಳೆಂಡಿಗೆ ಎತ್ತದು ಹಾಂ ಅಲ್ಲಿ ಲಗ್ನ ಅಲ್ಲಿ ಇಡೋರು ಮೊಸರು ಗಿಡ ತೆಂಗಿನ ಗಿಡ ಕಂಡಪಡಿ ಇದ್ವು ಅಲ್ಲಿ ಹಾಂ ಹೊಳೆ ಮುನಿಗೆ ಹೋಗ್ತದೆ ಹಾಂ ಎಲ್ಲ ಸುತ್ತ ಹಳ್ಳಿ ಮಂದಿನ ಅಲ್ಲಿಗೆ ಲಗ್ನ ಇಡೋದು ಹ್ಞೂ ಆರಾಮಲ್ಲ ಏನು ದೇವಸ್ಥಾನ ದೊಡ್ಡದು ಹ್ಞೂ ಹೊಳೆಗೆ ಮುನಿಗೆ ಹೋಗ್ತೀಗ ಒಟ್ಟು ಫೈನಲಿ ಈಗಿನ ವಾತಾವರಣ ಚಲೋ ನೀವು ಸಣ್ಣರಿದ್ದಾಗಿನ ಚಲೋ ಹೇಳ್ಬಿಟ್ಟು ನಮ್ಮ ಕಾಲಕ್ಕೆ ನಮ್ಮದ ಚಲೋ ಅದು ಹಾಂ ಮತ್ತು ಈ ಲಗ್ನಕ್ಕೆ ಒಂದೊಂದು ಊರಿಗೆ ಹೋಗ್ತೀವಲ್ಲ ಹಾಂ ಗಾಡಿನ ಮೇಲೆ ಮೇಲೆ ಇಟ್ಬಿಡೋರು ಎತ್ತಿನ ಗಾಡಿ ಹಾಂ ಪೂರ ಮೇಲೆ ಮೇಲೆ ಎಲ್ಲ ಗಾಡಿ ಪಾಡಿ ಬಿಚ್ಚಿ ಒತ್ಕೊಂಡು ಹೋಗಿ ಇಟ್ಬಿಡೋರು ಆ ಬೀಗರಿಗೆ ಕೆಳಗೆ ಇಳಿಸ್ಬೇಕಂತ ದುಡ್ಡ ಕಟ್ಟೋರು ಹ್ಞೂ ಅವನ್ನೆಲ್ಲ ಕೆಳಗೆ ಇಳಿಸ್ಲಿಲ್ಲ ನಾವು ಒಂದು ಸ್ವಲ್ಪ ದಂಡ ಕೊಡ್ಬೇಕು ಅವ್ರು ಹಾಂ ಇಳಿಸ್ತಿದ್ರನ ಅವರು ಒಬ್ಬೊಬ್ರು ಇಳಿಸಿದ್ರು ಅವ್ರು ಇಳಿಸಿದ್ರಲ್ಲ ಕೊಡ್ತಿದ್ರು ದಂಡ ದಂಡ 2 ಮಂದಿ ಸೋಡಿದ್ರು ಬಾ 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 ನಾವು ಇಟ್ಟು ಬರೋರು ಹೋಗಿ ತೋರ್ಸೋರು ಮೇಲೆ ಮೇಲೆ ಹೋಗಿ ಅಲ್ಲಿ ಇಟ್ಟಿವಿ ಅಂತೇಳಿ ಇಲ್ಲ ಮೇಲೆ ಮೇಲೆ ಹೋಗಿ ಗಾಡಿ ಹಂಗಲ್ಲ ಹಂಗೆ ತೋರಿಸ್ಬಿಡೋರು ಹಾಂ ಹಾಲು ಜೋಡಿಸಿದ ಗಾಡಿನ ಇಳಿಸ್ಬೇಕಲ್ಲ ಹಗ್ಗ ಕಟ್ಟಿ ಹಾಂ 20-30 ಮಂದಿ ಬೇಕದು ನೋಡಲ್ಲಿ ಅಲ್ಲ ಮತ್ತು ಜರ ಗಟ್ಟೊಳರಿದ್ದಾರೆ ಇಳಿಸ್ತಿದ್ರು ಬೀಗ್ರ ಕಮ್ಮು ಇಳಿಸೋದು ಕಮ್ಮು ದಂಡ ಕೊಡೋದ ಭಾಳ ನೀವು ಯಾರಿಗಾರ ಹಂಗೆ ಕೊಟ್ಟಿದ್ರೇನ ದಂಡ ಕೊಟ್ಟಿಲ್ಲ ಅವರು ನೀವು ಇಳಿಸ್ತಿದ್ರಿ ಮೆಳ್ಳಿಸುಣಿ ಇಳಿಸಿವಿ ಏರ್ಸುಣಿ ಏರ್ಸಿವಿ ಹಾಂ ಮತ್ತು ಚಂದ್ರ ಗುಂಡಾಗ ಹತ್ತಿ ಕಾಳು ಹಾಕರು ಹಾಂ ದನಗೊತ್ತ ಹತ್ತಿ ಕಾಳು ಹುಡ್ರಿ ಇಲ್ಲ ಬೀಗ್ರಿ ಕಾಡ್ಸಾಕ ಅವ್ರಿಗೆ ತಿನ್ಸಾಕ ಹಾಂ ಅದನ್ನ ತಿನ್ನೋವಾಗು ತಿನ್ಲಿಲ್ಲ ಅದಕ್ಕೂ ದಂಡ ಹತ್ತಿ ಸಜ್ಕುದು ಉಣ್ಯಾಗ ಹತ್ತಿ ಕಾಳು ಹಾಕರತ್ತಾವ ಲಗ್ನದ ಸ್ಟೋರಿ ಕೇಳತ್ತೀನಿ ಈಗಿನ ಲಗ್ನ ಆಗಿನ ಲಗ್ನದ ಉಂಡು ಚಂದ್ರ ಗುಂಡಾವಾಗ ಮತ್ತು ಕೊಬ್ಬರಿ ಹೆರ್ಸಿ ಹೋಗ್ಯಾರು ಬುಂದೆ ಪಂದೆ ಇರ್ತಿತ್ತಂತಿದ್ರಲ್ಲ ಅವಾಗಿಲ್ಲನ ಬುಂದೆ ಅವಾಗ ಬುಂದೆ ಇಲ್ಲ ಅದ ಸ್ವೀಟ್ ಅಂದ್ರೆ ಶಿರಾ ಅಂದ್ರೆ ದೊಡ್ಡ ಊಟ ನಮಗೆ ಸಿರಾ ಅಂದ್ರೆ ಹಾಂ ದೊಡ್ಡ ಶ್ರೀಮಂತ ಶಿರಾ ಮಾಡ್ಸವ ಹಾಂ ಬಾಡ್ರು ಚಂದ್ರ ಗುಂಡಿನ ಹಾಂ ಶಿರಾ ಅಂದ್ರೆ ಮಲ್ನಾಡು ಶಿರಾ ಇತ್ತು ಅನ್ನೋರು ನೋಡಪ್ಪ ಈಗ 12 ನಮೂನಿ ಬಂದು ಈಗ ಅದೇ ಅಂತೀನಿ ಅದು ಮನೆಗೆ ಇಟ್ಬೋದು ಈ ಥರದ ಸ್ಟೋರಿಗಳು ಯಾರಿಗೆ ಖುಷಿ ಕೊಡ್ತು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಯಪ್ಪ ನಮಸ್ಕಾರ ಬಿಡು ಎಲ್ಲರಿಗೆ ಎಲ್ಲರಿಗೂ ನಮಸ್ಕಾರ.